स्वागत है आपका बी न्यूज नेशन में। मैं हूं आबिद हुसैन शेख। एमईएस के खिलाफ करवे का प्रदर्शन। महाराष्ट्र के कोल्हापुर में कर्नाटक राज्य के परचम को शिवसेना कार्यकर्ताओं की ओर से आग लगाई गई थी। इस घटना की कड़ी निंदा करते हुए आज बीजापुर शहर के अंबेडकर सर्कल में कर्नाटक रक्षणा वेदी के जिला अध्यक्ष MC मुल्ला, नगर अध्यक्ष फयाज कलादगी की अगुवाई में तुरंत इन शिवसेना और एमईएस संगठनों पर राज्य में पाबंदी लगाने की मांग करते हुए डीसी के जरिए मुख्यमंत्री को मेमोरेंडम सौंपा। रक्षणा वेदिके के पदाधिकारियों ने सेंटर सरकारಕ್ಕೆ ಉಂಡ ಎಂಇಎಸ್ ಕಾರ್ಯಕರ್ತರಿಗೆ ನಾಡಧ್ವಜವನ್ನು ಸುಟ್ಟು ಅವಮಾನಿಸಿದ ಎಂಇಎಸ್ ಕಾರ್ಯಕರ್ತರಿಗೆ ನಾಡಧ್ವಜವನ್ನು ಸುಟ್ಟು ಅವಮಾನ ಮಾಡಿದ ಎಂಇಎಸ್ ಕಾರ್ಯಕರ್ತರಿಗೆ ನಾಡಿನ ದ್ರೋಹಿಗಳಾದ ಎಂಇಎಸ್ ಕಾರ್ಯಕರ್ತರಿಗೆ ಕರುನಾಡಿಗೆ ದ್ರೋಹಿಯಾದ ಎಂಇಎಸ್ ಕಾರ್ಯಕರ್ತರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ ಕನ್ನಡ 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 ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ನಾಡದ್ರೋಹಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಗೆ ನಾಡದ್ರೋಹಿ ಶಿವಸೇನಾ ಸಂಘಟನೆಯವರಿಗೆ ಕರುನಾಡದ್ರೋಹಿ ಶಿವಸೇನಾ ಸಂಘಟನೆಯವರಿಗೆ ಕನ್ನಡ 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 ಕನ್ನಡದ ಧ್ವಜವನ್ನು ಸುಟ್ಟು ಕರ್ನಾಟಕಕ್ಕೆ ಅವಮಾನ ಮಾಡಿದ ಶಿವಸೇನಾ ಸಂಘಟನೆಯವರಿಗೆ ಕನ್ನಡ ನಾಡಿಗೆ ದ್ರೋಹ ಬಗೆಯುತ್ತಿರುವ ಎಂಇಎಸ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡ 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 ಎಂಇಎಸ್ ಪುಂಡರಿಗೆ ತೊಲಗಲಿ ಕನ್ನಡ ವಿರೋಧಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಿ ಕನ್ನಡ ವಿರೋಧಿ ಎಂಇಎಸ್ ಸಂಘಟನೆಯನ್ನು ಕೋಲ್ಹಾಪುರದಲ್ಲಿ ಶಿವಸೇನಾ ಪುಂಡರು ಮತ್ತು ಎಂಇಎಸ್ ಪುಂಡರು ಸೇರಿ ಕನ್ನಡ ಬಾವುಟವನ್ನು ಸುಟ್ಟು ಹಾಕಿ ಕನ್ನಡ ನಾಡಿಗೆ ಅವಮಾನ ಮಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಎಲ್ಲಕ್ಕೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ। ಅದರ ಪ್ರಯುಕ್ತವಾಗಿ ನಾವು ಕೂಡ ವಿಜಯಪುರ ಜಿಲ್ಲಾ ಘಟಕದಿಂದ ಈ ಕರ್ತವ್ಯವನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮತ್ತು ಅದಕ್ಕಾಗಿ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ। ಈ ಎಂಇಎಸ್ ಸಂಘಟನೆ ಈ ನಾಡಿನಲ್ಲಿ ನಿಷೇಧಿಸಬೇಕು ಮತ್ತು ಇಂಥ ಕೃತ್ಯ ಪದೇ ಪದೇ ಮಾಡಲಾರ್ದಾಗ ನೋಡಿಕೊಳ್ಳಬೇಕು ಮತ್ತು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು। ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಸೇರಿ ಆ ಶಿವಸೇನಾ ಮತ್ತು ಎಂಇಎಸ್ ಕಾರ್ಯಕರ್ತರಿಗೆ ಬಗ್ಗಗೊಳಿಸುವಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ। ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಮೌನವಾಗಿ ಕೂತಿದ್ದಾರೆ, ವಿರೋಧ ಪಕ್ಷಗಳು ಕೂಡ ಮೌನವಾಗಿ ಕೂತಿದ್ದಾರೆ। ಇದು ನಾಚಿಕೆಗೇಡು ಸಂಗತಿ ಇವತ್ತಿನ ದಿವಸ। ಯಾಕೆಂದರೆ ಇಂಥ ಒಂದು ನಾಡಿನ ಧ್ವಜವನ್ನು ಸುಟ್ಟಂಥ ಕೆಲಸ ಮಾಡಿದ್ರು ಕೂಡ ಮೌನವಾಗಿದ್ದಾರೆ ಮತ್ತು ಎಂಇಎಸ್ದ ಪುಂಡಾಟ ಕೆಲಸಗಳು ಸಾಕಷ್ಟೆಲ್ಲ ಗಡಿನಾಡದಲ್ಲಿ, ಬೆಳಗಾವಿಯಲ್ಲಿ ಮತ್ತು ಬೇರೆ ಬೇರೆ ಗಡಿನಾಡ ಪ್ರದೇಶದಲ್ಲಿ ಖ್ಯಾತೆ ತೆಗೆಯುವಂಥ ಕೆಲಸ ಪದೇ ಪದೇ ಮಾಡ್ತಾ ಬಂದಿದ್ದಾರೆ। ಕನ್ನಡ ನಾಡಿಗೆ ದುರೋಹ ಮಾಡುವಂಥ ಕೆಲಸ ಸಾಕಷ್ಟು ಅವರು ಮಾಡಿದ್ದಾರೆ। ಅದು ಆದರೂ ಕೂಡ ಸರ್ಕಾರ ಮೌನವಾಗಿರೋದ್ರಿಂದ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇವೆ, ಆ ಎಂಇಎಸ್ ಸಂಘಟನೆ ತಕ್ಷಣವಾಗಿ ನಿಷೇಧಿಸಬೇಕು। ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಅವರಿಗೆ ಬಗ್ಗಗೊಳಿಸುವಂಥ ಕೆಲಸ ಮಾಡಿ ಕಾನೂನಿನ ಕೈಯಲ್ಲಿ ತೆಗೆದುಕೊಂಡು ನಾಡ ಉಳಿಸುವಂಥ ಕೆಲಸ ಮಾಡಬೇಕಾದ ಈ ಸಂದರ್ಭಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ। ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ವಿವಿಧ JDS ನಾಯಕರು, ಎಲ್ಲ ಪಕ್ಷದ ನಾಯಕರು ಇವತ್ತು ಅಧಿವೇಶನ ನಡೆದಾಗ ಕೂಡ ಯಾರೇ ಒಂದು ಚಕಾರ ಶಬ್ದವನ್ನು ಈ ವಿಷಯದ ಕುರಿತು ಮಾತನಾಡ್ತಾ ಇಲ್ಲ। ಇವರಿಗೆ ನಾಚಿಕೆ ಬರಬೇಕು। ಇವರು ತಮ್ಮ ಕುರ್ಚಿಗಾಗಿ, ತಮ್ಮ ಅಧಿಕಾರಕ್ಕಾಗಿ ಇವತ್ತು ಎಂಇಎಸ್ಗೆ ಒಲಿಸುವಂಥ ಕೆಲಸ ಮಾಡಿ ಮೌನವಾಗಿ ಏನಿರ್ತಾರ, ಇದು ನಾಚಿಕೆಗೇಡು ಸಂಗತಿ। ಯಾಕಂದರೆ ನಾಡಿನ ಅಭಿಮಾನ, ಭಾಷಾಭಿಮಾನ, ಒಂದು ಧ್ವಜದ ಅಭಿಮಾನ ಇವರಿಗಿಲ್ಲ ಅಂದರೆ ಇಂಥ ಜನಪ್ರತಿನಿಧಿಗಳು ತಕ್ಷಣವಾಗಿ ರಾಜೀನಾಮೆ ಕೊಟ್ಟು ಮನೆಗೆ ಬರಬೇಕು। ನಾವು ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅವರಿಗೆ ಪಾಠ ಕಲಿಸುವಂಥ ಕೆಲಸ ಮಾಡ್ತೇವೆ ಅಂತ ಸಂದರ್ಭ ಕರ್ನಾಟಕದ ಧ್ವಜವನ್ನು, ಕನ್ನಡಿಗರ ಭಾವನೆಗಳನ್ನು ಕೆರಳಿಸುವಂತಹ ಏನು ಕೃತ್ಯ ಮಾಡಿದಾರಲ್ಲ, ಕನ್ನಡದ ಧ್ವಜವನ್ನು ಸುಟ್ಟು ಆ ಕೃತ್ಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬಲವಾಗಿ ಖಂಡಿಸ್ತದೆ। ಈ ಮಹಾರಾಷ್ಟ್ರದ ಶಿವಸೇನೆ ಮತ್ತು ಏಕೀಕರಣ ಸಮಿತಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನೆರಡು ಸಂಘಟನೆಗಳಿದಲ್ವ, ಈ ಸಂಘಟನೆಗಳು ಸದಾಕಾಲ ನಿರಂತರವಾಗಿ ಬೆಳಗಾವಿ ವಿಷಯವಾಗಿ ನಮ್ಮನ್ನು, ಕನ್ನಡವನ್ನು ಅವಮಾನಿಸೋದು, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರೋದು, ಜೊತೆಗೆ ಸರ್ಕಾರವನ್ನು ಸಹ ತರಡೆ ತೆಗೆದುಕೊಳ್ಳೋದು, ಸರ್ಕಾರವನ್ನು ಸಹ ಹೆದರಿಸುವ ಮಟ್ಟಕ್ಕೆ ಬೆಳೆದಂತಹ ಸಂಘಟನೆಗಳು ಸದಾಕಾಲ ನಿರಂತರವಾಗಿ
ಕರ್ನಾಟಕದ ಬೆಳಗಾವಿ ನೆಲದಲ್ಲಿ ಮಹಾಮೇಳವ ಮಾಡದೆ, ಸಭೆಗಳನ್ನು ಮಾಡದೆ, ಸಮಾರಂಭಗಳನ್ನು ಮಾಡದೆ, ಸಮಾವೇಶಗಳನ್ನು ಮಾಡದೆ, ಹಲವಾರು ರೀತಿಯ ಒಂದು ಯಾವುದೋ ಕಾರ್ಯಕ್ರಮ ಮಾಡೋದು ಕನ್ನಡಿಗರ ಮತ್ತು ಮರಾಠಿಗರ ಮಧ್ಯೆ ಹೊಳಿ ಹಿಂಡುವ ಕಾಯಕದಲ್ಲಿ ನಿರತರಾಗಿದೆ. ಇಂಥ ಕೃತ್ಯವನ್ನು ನಾವು ಯಾವತ್ತೂ ಸಹಿಸೋದಿಲ್ಲ. ಜೊತೆಗೆ ಮತಬ್ಯಾಂಕಿಗಾಗಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಯಾವುದೇ ಸರ್ಕಾರ ಬಂದರೂ ಆ MES ಕಾರ್ಯಕರ್ತರ ಮತ್ತು ಶಿವಸೇನಾ ಅವರನ್ನ ಮತಬ್ಯಾಂಕಿಗಾಗಿ ಓಲೈಕೆ ಮಾಡ್ತಾ ಬಂದಿದೆ. ಈ ಓಲೈಕೆ ಮಾಡೋದ್ರಿಂದ ಅವರು ಇನ್ನಷ್ಟು ಬೆಳೆದು ನಿಂತಿದ್ದಾರೆ. ಹೀಗಾಗಿ ಯಾವುದೇ ಸರ್ಕಾರ ಇರಲಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ, ಯಾವುದೇ MES ಇರಲಿ ಹೋರಾಟ ಮಾಡ್ತೀವಿ, ಶಿವಸೇನಾ ಇರಲಿ ಹೋರಾಟ ಮಾಡ್ತೀವಿ. ಕನ್ನಡಿಗರ ಮರಾಠಿಗರ ಮಧ್ಯೆ ಹುಳಿ ಹಿಂಡುವ ಕಾಯಕ ಮಾಡಿದ್ರೆ ಅಥವಾ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದರೆ, ರಾಜ್ಯಕ್ಕೆ ಅನ್ಯಾಯ ಮಾಡಿದ್ರೆ ನಾಡು ನುಡಿ ವಿಷಯವಾಗಿ ಕನ್ನಡ ರಕ್ಷಣೆಗೆ ಸದಾ ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಬದ್ಧ. ಈ ಎಲ್ಲ ವಾಹಿನಿಗಳ ಮೂಲಕ ಸರ್ಕಾರವನ್ನು ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಎಲ್ಲ ಇತರ ನಮ್ಮ ವಿರುದ್ಧ ವೈರಿ ಸಂಘಟನೆಗಳಿಗೆ ಸಹ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾವತ್ತೂ ಕರ್ನಾಟಕಕ್ಕೆ ದ್ರೋಹ ಬಗೆದ್ರೆ, ಅನ್ಯಾಯ ಮಾಡಿದ್ರೆ, ನಮ್ಮ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದರೆ ನಿಮ್ಮ ಸ್ಥಳದಲ್ಲೇ ಬಂದು ಹೋರಾಟ ಮಾಡುವಂತಹ ಶಕ್ತಿ ನಮ್ಮ ಕರವೇಗಿದೆ. ಹೀಗಾಗಿ ಬರುವ ದಿನಗಳಲ್ಲಿ ಇಂಥ ತಂಟೆ ತಕರಾರುಗಳನ್ನು ನಮ್ಮ ನೆಲದಲ್ಲಿ ಮಾಡೋ ಹಾಗಿಲ್ಲ. ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ ಅಂತ ಸರ್ಕಾರವನ್ನ ಮತ್ತು ಶಿವಸೇನಾ MES ಕಾರ್ಯಕರ್ತರನ್ನ ಈ ಮೂಲಕ ಎಚ್ಚರಿಸ್ತಾ ಇದ್ದೇನೆ. ಅದು ಬೇಕು ಅಂತಲೇ ಈಗ ಬೆಳಗಾವಿಯಲ್ಲಿ फूड, ग्रोसरी, राव, चिकन, मटन, फिश, वेजिटेबल्स, फ्रूट, जूस, मिठाई, मेडिसिन, चाय और पान भी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना आपने? किसी को मत बताना। बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। और ख़बरों के लिए देखते रहिए B News नेशन।